ಮಾರ್ಚ್ 24, 2026 ಅವತ್ತು ಮೂಡಲ್ಗಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ಆಗಿರೋದು ಕಂಡು ಬಂದಿರುತ್ತದೆ. ಮೂಡಲ್ಗಿ ಪಂಚಾಯತಿ ವ್ಯಾಪ್ತಿಯಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಹ ಜಸ್ಟ್ ಔಟ್ಸ್ಕಟ್ಸಲ್ಲಿ ಒಬ್ಬರಿಗೆ ಯಾರೋ ಸ್ಟಾಬಿಂಗ್ ಮಾಡಿ ಹೋಗಿರೋದು ಕಂಡು ಬಂದಿರುತ್ತದೆ. ಸೊ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಸ್ಟಾಬಿಂಗ್ ಆಗಿರುವ ನೊಂದವರು ತಿಮ್ಮಣ್ಣ ವಿಠಲ್ ಗಡ್ಡಿ ಒಡ್ಡರ್ 21 ವರ್ಷ ಅಂದರೆ ಕಂಡು ಬಂದಿರುತ್ತದೆ. ಇವರು ಮೂಡಲ್ಗಿ ದುರ್ಗಾದೇವಿ ನಗರಲ್ಲಿ ವಾಸ ಮಾಡ್ತಾ ಇರುವುದು ಕಂಡು ಬಂದಿರುತ್ತದೆ. ಸೊ ಈ ವ್ಯಕ್ತಿ ವಿಚಾರಣೆಯನ್ನು ಮುಂದುವರಿಯುವ ಸಂದರ್ಭದಲ್ಲಿ ಈ ವ್ಯಕ್ತಿ ಪಕ್ಕದ ಮನೆಯಲ್ಲಿ ಇನ್ನೊಂದು ಲೇಡಿ ಮದುವೆ ಆಗಿರುವರು ಅವರನ್ನು ಫಾಲೋ ಮಾಡಿರೋದು, ಅವ್ರಿಗೆ ಕೆಲವೊಂದು ಸಮಸ್ಯೆ ಮಾಡಿರೋದು, ಮದುವೆ ಆಗಿರೋದನ್ನು ಕೂಡ ಫಾಲೋ ಮಾಡಿರೋದ್ರಿಂದ ಫ್ಯಾಮಿಲಿಯವರು ಒಡ್ರು ಫ್ಯಾಮಿಲಿ ಸುತ್ತಮುತ್ತ ಎಲ್ಲ ಇರ್ತಾರೆ, ಎಲ್ಲರೂ ಕೂಡ ಕರೆದು ಬುದ್ಧಿಯಲ್ಲೇ ಇರ್ತಾರೆ, ಇಂಥಾಗ ಮದುವೆ ಮಾಡಿರೋರ ಜೊತೆಗೆ ಯಾಕೆ ಹಿಂಗೆ ಹೋಗ್ತಾ ಇದೆ ಅಂದರೆ ಇಲ್ಲಿ. ಸೊ ಅದನ್ನು ಮಾತನ್ನು ಯಾವುದೇ ಬೆಲೆ ಕೊಡದೆ ಮತ್ತು ಫಾಲೋ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಅದರಲ್ಲಿ ಆ ಹುಡುಗಿನ ದೊಡ್ಡಪ್ಪನ ಮಗ ಪರಶುರಾಮ್ ಬಂಡಿ ಒಡ್ಡರ್ ಇವನು ಮತ್ತು ಹೇಳಿದಾನೆ, ಇವನ ಮಾತಕ್ಕೆ ಬೆಲೆ ಇಲ್ಲ ಅಂದರೆ ಆದಮೇಲೆ ಕೊಲೆ ಮಾಡೋದಕ್ಕೆ ಇವನು ಪ್ರಯತ್ನ ಮಾಡಿರೋದು. ಇವನಿಗೆ ಕೊಲೆಗೆ ಮಾಡೋದಕ್ಕೆ ಒಂದು ಚಾಕುವನ್ನು ಕೊಟ್ಟಿರೋದು ಸಂಜು ಎಂಬವನು, ಇವನಿಗೆ 28 ವರ್ಷ. ಪರಶುರಾಮ ಜೊತೆಗೆ ಅವತ್ತು ನಾಗರಾಜ್ ಅಂದರೆ ಒಬ್ಬನ ಇದ್ದಾನೆ, ಅವನು 20 ವರ್ಷ. ನಾಗರಾಜ್, ಪರಶುರಾಮ ಮತ್ತು ಇನ್ನೊಂದು ಮೈನರ್ ಹುಡುಗ ಇದ್ದಾನೆ. ಈ 3 ಜನನು ಸೇರಿಕೊಂಡು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ನಾಗರಾಜ್ ತಿಮ್ಮಣ್ಣ ವಿಠಲನ್ನು ಕರೀತಾನೆ. ಮಾತಾಡಬೇಕಂದ್ರೆ ಎಲ್ಲಿ ಕರೆಯುವ ಸಂದರ್ಭದಲ್ಲಿ ತಿಮ್ಮಣ್ಣನೂ ಅಲ್ಲಿ ಹೋಗಿರ್ತಾನೆ. ಅಲ್ಲಿ ಹೋಗಿರೋ ಸಂದರ್ಭದಲ್ಲಿ ರಾತ್ರಿ ಸುಮಾರು ಒಂದು 7 ಕಾಲ ಸಂದರ್ಭದಲ್ಲಿ ಪರಶುರಾಮ ಅವನನ್ನು ಚಾಕಿನಿಂದ ಕುಯ್ದಿರುವುದು, ಕಟ್ ಮಾಡಿ ಸ್ಟಾಬಿಂಗ್ ಮಾಡಿರೋದು ಕಂಡು ಬಂದಿರ್ತದೆ. ಸೊ 3 ಜನನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. 3 ಜನ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಲಾಗಿದೆ. ಸಾರ್ವಜನಿಕರಿಗೆ ನಾವು ತಿಳಿಸೋದೇನೆಂದರೆ, ಇಂಥಾಗ ಲೈಂಗಿಕ ದೌರ್ಜನ್ಯಗಳು ಫಾಲೋ ಮಾಡೋದು, ಟೀಸಿಂಗ್ ಮಾಡೋದು, ಇದಕ್ಕೆ ದಯವಿಟ್ಟು ನೀವೇ ಕಾನೂನನ್ನು ಕೈಯಲ್ಲಿ ತೊಗೊಳ್ಬೇಡ. ಕರ್ನಾಟಕ ಸ್ಟೇಟ್ ಪೊಲೀಸ್ ಮೊಬೈಲ್ ಆ್ಯಪ್ ಇರ್ತದೆ, KSP ಮೊಬೈಲ್ ಆ್ಯಪಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಇರಲಿ, ಟೀಸಿಂಗ್ ಇರಲಿ, ಯಾವುದೇ ಒಂದು ನೀವು ಇಂಥಾಗ ನಮ್ಮ ಎಲ್ಲಿ ಬೇಕಾಗಿರಲಿ, ವರ್ಕ್ ಪ್ಲೇಸಲ್ಲಿ ಇರಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಇರಲಿ, ಬಸ್ ಸ್ಟ್ಯಾಂಡಲ್ಲಿ ಇರಲಿ, ವರ್ಕ್ ಪ್ಲೇಸ್ ಆಫೀಸಸ್ ಇರಲಿ, ಲೈಂಗಿಕ ದೌರ್ಜನ್ಯಗಳು ಮಾಡಬಾರದು, ಸೆಕ್ಷುವಲ್ ಹರಾಸ್ಮೆಂಟ್ ಮಾಡುವುದಕ್ಕೆ ಸಾಧ್ಯನೇ ಇರ್ತದೆ. ಮತ್ತು ಬಸ್ ಸ್ಟಾಪ್ಗಳಲ್ಲಿ ಟೀಸಿಂಗ್ ಮಾಡೋದು, ಕಾಲೇಜಲ್ಲಿ ರ್ಯಾಗಿಂಗ್ ಮಾಡೋದು, ಹೆಣ್ಮಕ್ಳಿಗೆ ಯಾವುದೇ ದೌರ್ಜನ್ಯ ಆಗುತ್ತಂದ್ರೂ ಅವರೇ ಅನಾನಿಮಸ್ ಆಗಿ ಅನಾಮಧೇಯವಾಗಿ KSP ಮೊಬೈಲ್ ಆ್ಯಪ್ ಮೂಲಕ ಪೊಲೀಸರಿಗೆ ಮಾಹಿತಿ ಕೊಡೋದಕ್ಕೆ ಅವಕಾಶ ಇರ್ತದೆ. ಅವರು ಮಾತ್ರ ಇಲ್ಲ, ನೀವು ಸುತ್ತಮುತ್ತ ಇರುವವರು ಯಾರೋ ಒಬ್ಬರಿಗೆ ಲೈಂಗಿಕ ದೌರ್ಜನ್ಯ ಆಗುತ್ತದೆ, ಆಫೀಸಲ್ಲೇ ಇರಲಿ, ಪಬ್ಲಿಕ್ ಪ್ಲೇಸಲ್ಲೇ ಇರಲಿ, ಯಾವುದೇ ಒಂದು ಬಸ್ ಸ್ಟಾಪಲ್ಲೇ ಇರಲಿ, ಯಾರೋ ಒಂದು 4-5 ಹುಡುಗರು ಬಂದು ನಿಂತ್ಕೊಂಡು ಮಾಡುವ ಸಂದರ್ಭದಲ್ಲಿ ಆ ಮಾಹಿತಿಯನ್ನು KSP ಮೊಬೈಲ್ ಅಪ್ಲಿಕೇಶನ್ ಮೂಲಕ ಪೊಲೀಸರಿಗೆ ಕೊಡುವುದಕ್ಕೆ ಅವಕಾಶ ಇರ್ತದೆ. ಅಂತಾಗ ನೀವು ಕೊಡುವ ಸಂದರ್ಭದಲ್ಲಿ ನಾವು ಪರ್ಸನಲ್ ಆಗಿ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಪ್ರತಿ ದಿವಸ 9:30 10 ಗಂಟೆ ವೈರ್ಲೆಸ್ ಇನ್ಸ್ಪೆಕ್ಟರ್ ನನಗೆ ಮಾಹಿತಿಯನ್ನು ಕೊಡ್ತಾರೆ. ಇವತ್ತು ಏನೇನು ಕಂಪ್ಲೇಂಟ್ ಇಂದಾಗ KSP ಮೊಬೈಲ್ ಅಪ್ಲಿಕೇಶನಲ್ಲಿ ಬಂತು ಅದನ್ನು ನಾನು ಫಾಲೋ ಮಾಡಿ ಅದೇ ರೀತಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಏನೇನು ಕ್ರಮ ಕೈಗೊಂಡಿದ್ದಾರೆ ಇದನ್ನು ಪರ್ಸನಲಿ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ. ನನಗೆ ನೀವು ಸೀದಾ ಬಂದು ಕಂಪ್ಲೇಂಟ್ ಕೊಡೋದಕ್ಕಿಂತ ಅನಾನಿಮಸ್ ಆಗಿ ಇಂತಾಗ ಒಂದು ಕಂಪ್ಲೇಂಟ್ ಕೊಡ್ತೀರಂದ್ರೆ ನಾವು ಪರ್ಸ್ನಲಿ ನಾನೇ ನೋಡ್ತಾ ಇರ್ತೀನಿ. ಪ್ರತಿ ದಿವಸ ಇಂತಾಗ ಎಷ್ಟು ಕಂಪ್ಲೇಂಟ್ ಬರ್ತಾ ಇದೆ ಅಂದರೆ ನಾನು ನೋಡಿ ಅದೇ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರು ಕೂಡ ನಾವು ಇಂತಾಗ ನೀವೇ ಕಾನೂನನ್ನು ಕೈಯಲ್ಲಿ ತಗೊಳ್ಳೋದು ಬೇಡ. ಸಾರ್ವಜನಿಕರ ಸುತ್ತಮುತ್ತ ಎಲ್ಲಿಯೇ ಒಂದು ಅನ್ಯಾಯ ಆಗುತ್ತದೆ, ಯಾರೋ ಒಬ್ಬರಿಗೆ ದೌರ್ಜನ್ಯ ತೊಂದರೆ ಆಗುತ್ತಂದ್ರೂ ಅದಕ್ಕೂ ಕೂಡ ದಯವಿಟ್ಟು ನೀವು ಪ್ರತಿಯೊಬ್ಬರು, ನಾನು ಏನು ಹೇಳ್ತೇನೆ ಅಂದರೆ ಪ್ರತಿಯೊಬ್ಬರು ಮಾಹಿತಿಯನ್ನು ನೀಡಿ, ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಇದು ತಡೆಗಟ್ಟುವುದಕ್ಕೆ. ಮತ್ತು ಕೆಲವೊಂದು ವರ್ಕ್ ಪ್ಲೇಸಲ್ಲಿ ಸ್ಕೂಲ್ಸ್ ಇರಲಿ, ಕಾಲೇಜಸ್ ಇರಲಿ, ಪ್ರೈವೇಟ್ ಆಫೀಸಸ್ ಇರಲಿ, ಸಣ್ಣ ಪುಟ್ಟ ವರ್ಕ್ ಪ್ಲೇಸಸ್ ಇರಲಿ, ಅಲ್ಲಿ ಕೆಲವೊಬ್ಬರು ದೌರ್ಜನ್ಯಗಳನ್ನು ಮಾಡ್ತಾರೆ. ಅದನ್ನು ನೀವು ಯಾರಕ್ಕೆ ಹೇಳೋದಕ್ಕೆ ಸಂಕೋಚ ಇರ್ತದೆ. ಅದು ನೀವು ಸೀದಾ ನಮಗೆ ಪೊಲೀಸಕ್ಕೆ ಬಂದು ಕಂಪ್ಲೇಂಟ್ ಕೊಡೋದು ಬೇಡ, ಅನಾಮಧೇಯವಾಗಿ ಮಾಡೋದಕ್ಕೆ ಅವಕಾಶ ಇರ್ತದೆ. ದಯವಿಟ್ಟು ಪ್ರತಿಯೊಬ್ಬರ ಮಾಹಿತಿಯನ್ನು ನೀಡಿ ಅಲ್ಲಿ ನಡೀತಾ ಇರುವ ದೌರ್ಜನ್ಯಗಳನ್ನು ನಾವು ತಡೆಗಟ್ಟುವುದಕ್ಕೆ ಅವಕಾಶ ಇರ್ತದೆ. ಹೆಣ್ಮಕ್ಳಿಗೆ ಆಗ್ತಾ ಇರುವ ತೊಂದರೆಯನ್ನು ನಾವು ತಡೆಗಟ್ಟುವುದಕ್ಕೆ ಅವಕಾಶ ಇರ್ತದೆ. ದಯವಿಟ್ಟು ಇದನ್ನು ಫಾಲೋ ಮಾಡ್ಕೊಳ್ಬೇಕಂದ್ರೆ ಹೇಳ್ತೀವಿ.
ಸೊ ಅದ್ರ ಬಗ್ಗೆ ಈಗ ಮದುವೆ ಆದಮೇಲೆ ಅವರನ್ನು ಫಾಲೋ ಮಾಡಿರೋದು ಕಂಡು ಬಂದಿದೆ. ಸೊ ಇಬ್ಬರು ಪ್ರೀತಿ ಮಾಡಿ ಆದಮೇಲೆ ಅವ್ರಿಗೂ ಮದುವೆ ಆಗಿದೆ. ಪ್ರೀತಿ ಮಾಡಿದಾರ, ಈಗ ಫಾಲೋ ಮಾಡಿದ್ದಾರೆ ಎಂಬುದ್ರ ಬಗ್ಗೆ ವಿಚಾರಣೆ ಮಾಡಬೇಕು. ಇಬ್ಬರಿಗೂ ಫ್ಯಾಮಿಲಿಯವರು ಕೂಡ ತಿಳುವಳಿಕೆ ಹೇಳಿದ್ದಾರೆ, ಮದುವೆ ಆದಮೇಲೆ ಫಾಲೋ ಮಾಡಬೇಡ ಅಂದರೆ ಹೇಳಿ. ಸೊ ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಸೊ ಹುಡುಗ ಏನಿದೆ ಅಂದರೆ ಒಂದು ನಿಮಿಷ. ಯಾವುದು ಪೇಂಟರಾ ಬಿಲ್ಡರ್ ಮೇಸ್ನರಿ ವರ್ಕ್ ಅದರಲ್ಲಿ ಈ ಮೂಡಲ್ಗಿ ಕೇಸಲ್ಲಿ ನೊಂದಿರುವ ವ್ಯಕ್ತಿ ತಿಮ್ಮಣ್ಣ ವಿಠಲ್ಗೌಡ, ಈ ಮೂಡಲ್ಗಿಯಲ್ಲಿ ಆಗಿರೋ ಮರ್ಡರಲ್ಲಿ ಮೃತಪಟ್ಟಿರುವ ತಿಮ್ಮಣ್ಣ ವಿಠಲ್ಗೌಡ ಇವನು ಮೇಸ್ನರಿ ವರ್ಕ್ ಕೆಲಸ ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ಮನೆ ಕಟ್ಟೋದು ಇಂಥ ಕೆಲಸ ಮಾಡ್ತಾ ಇರೋದು. ಆ ಸಂದರ್ಭದಲ್ಲಿ ಇನ್ನೊಂದು ಏನಂದರೆ, ಸ್ಟ್ಯಾಬಿಂಗ್ ಆದಮೇಲೆ ತಕ್ಷಣ ಜೀವ ಹೋಗಿಲ್ಲ, ಕೆಲವೊಬ್ಬರಿಗೆ ಫೋನ್ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಫೋನ್ ಮಾಡಿ ಅದು ರೆಸ್ಪಾನ್ಸ್ ಟೈಮ್ ಸ್ವಲ್ಪ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ. ಸೊ ಅದಾದಮೇಲೆ ಜನರಿಗೆ ಗೊತ್ತಾಗಿದೆ. ಸುಮಾರು ಒಂದು ಅರ್ಧ ತಾಸಿನಿಂದ 1 ತಾಸು ಆದಮೇಲೆ ರೆಸ್ಪಾಂಡ್ ಮಾಡಿದ್ದಾರೆ. ಟೌನ್ ಹತ್ತಿರ ಇರುವಾಗಲೂ ಕೂಡ ತಕ್ಷಣ ರೆಸ್ಪಾಂಡ್ ಮಾಡಿಲ್ಲ. ಸೊ ಆದಮೇಲೆ ರೆಸ್ಪಾಂಡ್ ಮಾಡಿದ್ದಾರೆ ಅಂದರೆ ಕಂಡು ಬಂದಿರ್ತದೆ. ಎನ್ಕ್ವೈರಿ ಮಾಡ್ತಾ ಇದ್ವಿ. ಅವರನ್ನು ಎನ್ಕ್ವೈರಿ ಮಾಡ್ತಾ ಇದ್ವಿ. ಅವರಿಬ್ಬರಿಗೂ ಸಂಬಂಧ ಇದೆ, ಅದ್ರ ಬಗ್ಗೆನೇ ವಿಚಾರಣೆ ನಡೀತಾ ಇದೆ. ಸೊ ಇದೆ ಅಂಥವೇ ಇರಬಹುದು. ವಿಚಾರಣೆ ನಡೀತಾ ಇದೆ. ಫಾಲೋ ಮಾಡಿರೋದು ಕಂಡು ಬಂದಿರ್ತದೆ. ಇಬ್ಬರಿಗೆ ಏನು ಸಂಬಂಧ, ಯಾಕೆ ಮತ್ತು ಫಾಲೋ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇದ್ವಿ. ಬಟ್ ಮೋಟಿವ್, ಈ ಕೊಲೆ ಆಗಿರೋದು, ಇದು ಪೊಲೀಸರಿಗೆ ಒಂದು ಮಾಹಿತಿ ತಿಳಿಸಿರ್ತಾರಂದರೆ ಇದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದಕ್ಕೆ ಅವಕಾಶ ಇತ್ತು. ಸೊ ಒಂದು ಮಾಹಿತಿ ಇಂತಾಗ ನೀವು KSP ಆ್ಯಪಲ್ಲಿ ಇರುವಾಗ ಅಫಿಷಿಯಲಿ ರಿಜಿಸ್ಟರ್ ಆಗಿರ್ತದೆ. ನಾಳೆ ಒಂದು ವೇಳೆ ಸಮಸ್ಯೆ ಆಗುತ್ತಂದ್ರೂ ಕೂಡ ಪೊಲೀಸರಿಗೆ ಮಾಹಿತಿ ಬಂತಂದ್ರೆ ಸಾರ್ವಜನಿಕರ ಪೊಲೀಸ್ ಅಧಿಕಾರಿಗಳನ್ನು ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರ್ತದೆ. ನಾಳೆ ನನ್ನನ್ನೇ ಪ್ರಶ್ನೆ ಮಾಡಬಹುದು, ನೀವು ಇಂತಾಗ ಅಶ್ಯೂರೆನ್ಸ್ ಕೊಟ್ಟಿದ್ದೀರಿ, ನಾವು ಮಾಹಿತಿ ಕೊಟ್ಟಿದ್ದೀವಿ, ಏನು ಮಾಡಿದ್ದಾರೆ ಅಂದರೆ ನನ್ನನ್ನು ಬಂದು ಪ್ರಶ್ನೆ ಮಾಡೋದು. ಅಫಿಷಿಯಲಿ ಕಂಪ್ಲೇಂಟನ್ನು ನೆಕ್ಸ್ಟ್ ಲೆವೆಲ್ಗೆ ನಮ್ಮ ವಿರುದ್ಧ ತೊಗೊಂಡು ಹೋಗೋದಕ್ಕೆ ಅವಕಾಶ ಇರ್ತದೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ವಿ. ಕರೆಕ್ಟ್. ಇಲ್ಲ, ಯಾರು ಬಂದಿದ್ದಾರಾ? ಇಲ್ಲ ಬಂದಿಲ್ಲ. ಇಲ್ಲ, ಅದರಲ್ಲಿ ಬಂದಿಲ್ಲ. ನೆಕ್ಸ್ಟ್ ಇದೆ.